ಪ್ರೈಸ್ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂದಿವಿ, ಹೇಳಿ ಸರ್ ಪ್ರೈಸ್ ಅದನ್ನ. ಸರ್ 2008-9 ಸ್ಪಾರ್ಕ್ ನಿಮ್ಗೆ 1,20,000 ಕಮ್ಮಿ ಇಲ್ಲ ಸರ್. ಹೌದು. 1,20,000ಗೆ ನಾನು ಕೊಡ್ತೀನಿ ಸರ್. 13 ಮಾಡಲು 13 ಮಾಡಲು 1,20,000. 1,20,000 ಇದ್ರದ್ದು ಪ್ರೈಸ್ ಬಜಾರ್ ಅಲ್ಲಿ 7,45,000 ನಡೀತಾ ಇದೆ. ಹೌದು. 1,65,000ಗೆ 1,65,000 ಸ್ಯಾಂಟ್ರೋನು ಸಿಗಲ್ಲ ಸರ್. ಹೌದು ಸರ್. 2009 ಮಾಡಲ್ ನೀವು ಸ್ಯಾಂಟ್ರೋ ತಗೊಳ್ಬೇಕಂದ್ರೆ 1,85,000 ಹತ್ರ ನಿಮ್ಗೆ 295 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ 2,75,000ಗೆ ಕೊಡ್ತೀನಿ. 2,75,000ಗೆ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,95,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ 4,70,000ಗೆ ಮಾಡ್ಕೊಡ್ತೀನಿ. ಬಂದು ನಿಮ್ಗೆ 295 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ಒಂದು 280ಗೆ ಕೊಡ್ತೀನಿ. 280 ಫೈನಲ್ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ ಪೂರ್ತಿ ಬಜಾರ್ ಅಲ್ಲಿ ಕೊಡಲ್ಲ. ನಂದು ಪ್ರೈಸಿಂಗ್ ಬೇರೆ ತರ ಇದೆ. 1,75,000 ಹೇಳ್ತಾ ಇದೀನಿ. 1,45,000ಗೆ ಕೊಡ್ತೀನಿ. ಎರಡು ನೀವು ಹೇಳಿದ್ರಿ, ಕಡಿಮೆ ಪ್ರೈಸ್ ನೀವು ಹೇಳ್ಬಿಟ್ರೆ ಜಾಸ್ತಿ ಸರ್. 4,25,000 ಹೇಳ್ತಾ ಇದೀನಿ. ಸ್ಟಾರ್ಟಿಂಗ್ ವಿಡಿಯೋದಲ್ಲ ಹೇಳಿದೀನಿ 3,95,000ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3,95,000 ವಿತ್ ಟ್ರಾನ್ಸ್ಫರ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 3,95,000. ಕರ್ನಾಟಕ ಆಲ್ರೆಡಿ ಆಗ್ಬಿಟ್ಟಿದೆ. ಹೌದು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಮ್ಮ ಸಮೀರ್ ಭಾಯಿ ಅವರು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. ಅದು ಏನಕ್ಕೆ ಓಪನ್ ಮಾಡಿದ್ದಾರೆ ಅಂದ್ರೆ, ಸೊ ಜನಗಳಿಗೆ ಒಂದು ಕಂಫರ್ಟಬಲ್ ಪ್ರೈಸ್, ಅವ್ರದ್ದು ಮೈಂಡ್ ಅಲ್ಲಿ ಇಂತ ಪ್ರೈಸ್ ಅಲ್ಲಿ ನಾನು ಈ ತರ ಕಾರ್ ನೋಡ್ತಾ ಇದೀನಿ ಅಂತಿರ್ತಾರಲ್ಲ, ಸೊ ಅವ್ರಿಗೆ ಮ್ಯಾಚ್ ಆಗೋ ತರ ಪ್ರೈಸ್ ಅಲ್ಲಿ ಇವರು ಸೊ ಕಾರ್ಗಳನ್ನ ಜನಗಳಿಗೆ ಕೊಡೋಣ ಅಂದ್ಬಿಟ್ಟು ಒಂದು ಬೆಸ್ಟ್ ಪ್ರೈಸ್, ನೀವು ಮಾರ್ಕೆಟ್ ಕಂಪೇರ್ ಮಾಡಿದ್ರು ಇವ್ರ ಪ್ರೈಸ್ ಯಾರು ಕೊಡಲ್ಲ ಅನ್ಬೋದು. ಆ ತರ ಪ್ರೈಸ್ ಅಲ್ಲಿ ಅವರು ಹೊಸ ಶೋರೂಮ್ ಇಂದಾನೆ ಎಲ್ಲರೂ ಜನಗಳಿಗೆ ಕೊಡೋಣ ಅಂತ ಓಪನ್ ಮಾಡಿದ್ರೆ. ಫಸ್ಟ್ ಆಫ್ ಆಲ್ ಅವ್ರು ಕಂಗ್ರಾಚುಲೇಷನ್ ಹೇಳೋಣ ಬ್ರದರ್, ಕಂಗ್ರಾಚುಲೇಷನ್ ಹೊಸ ಶೋರೂಮ್ ಓಪನ್ ಮಾಡಿದ್ರೆ. ಸೊ ಹಾಗೇನೆ ನೀವು ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ ಎಕ್ಸ್ಟ್ರೀಮ್ ಕಾರ್ಸ್ ಅಂತ ಹೇಳ್ಬಿಟ್ಟು ಜಯನಗರ್ 40 ಬ್ಲಾಕ್ ಅಲ್ಲಿ ಇರೋದು. Okay. ಹೆಂಗು ನಿಮ್ಗೆ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಾ ಇರುತ್ತೆ. ಹೌದು. ಜಸ್ಟ್ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಕ್ಯಾಟಲಾಗ್ ಲಿಂಕ್ ಹಂಗೆ ಲೊಕೇಶನ್ ಕೂಡ ಕಳ್ಸಿಕೊಡ್ತೀನಿ. ನಮ್ದು ಉದ್ದೇಶ ಏನಂದ್ರೆ, ಇವಾಗ ನಾವು ಯೂಶಲಿ ನಾನು ಡೀಲರ್ಸ್ ಗೆ ಗಾಡಿಗಳು ಕೊಡ್ತಾ ಇದ್ದೆ. ಹೌದು. ಅದೇ ಡೀಲರ್ ಗಳು ಅವರು ತಗೊಂಡ್ರೆ ಏನು ಪ್ರಯೋಜನ ಇಲ್ಲ, ಅವ್ರು ದುಡ್ಡು ಮಾಡ್ಕೊಂತಾರೆ. ಬಟ್ ನಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಕಸ್ಟಮರ್ ಗೆ ಡೈರೆಕ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ ಗೆ ಪ್ರೈಸಿಂಗ್ ಕಮ್ಮಿಗೆ ಸಿಕ್ತರೆ ನಮ್ ಹೆಸರು ಆಗುತ್ತೆ. ಒಂದು ಸೆಕೆಂಡ್ ಬಂದಿ 4 ಜನಗೆ ಅವ್ರು ರೆಫರ್ ಮಾಡ್ತಾರೆ. ನನ್ನ ಉದ್ದೇಶ ಎಲ್ಲಾರ ಹತ್ರನು ಗಾಡಿ ಇರ್ಬೇಕು ಸರ್. ಸೊ ಇನ್ನೊಂದೇನಂದ್ರೆ, ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲಿ ಕಾರ್ ಸಿಗ್ತದೆ ಅಂದ್ಬಿಟ್ಟು 4 ಜನಕ್ಕೂ ರೆಫರ್ 100% ಚಾಲೆಂಜ್ ಮಾಡ್ತೀನಿ. ಸುಮಾರು ಗಾಡಿಗಳು ತೋರಿಸ್ತೀನಿ. ಕಸ್ಟಮರ್ ನನ್ಗೆ ಮೆಸೇಜ್ ಮಾಡ್ಲಿ, ಮುಂದೆ ಅವ್ರನ್ನ ನಾನು ರೀಲ್ಸ್ ಕೂಡ ನಾನು ಶೇರ್ ಮಾಡ್ತೀನಿ. ನಂದು ರೀಲ್ ಶೇರ್ ಮಾಡ್ತೀನಿ. ಮಾಡೆಲ್, ಗಾಡಿ ಕ್ವಾಲಿಟಿ ಎಲ್ಲ ಕಂಪೇರ್ ಮಾಡ್ಬಿಟ್ಟು ಆಮೇಲೆ ಅವ್ರ ಪ್ರೈಸಿಂಗ್ ಓಕೆ ಇದ್ರೆ ಬರ್ಲಿ. ಸೊ ಅವ್ರು ಹೇಳ್ತಿದಾರೆ ಡೀಲರ್ ಕೊಟ್ರೆ ಅವರು ದುಡ್ಡು ಮಾಡ್ಕೊಂತಾರೆ. ಸೊ ನಿಮ್ಗೆ ಡೀಲರ್ ಕೊಟ್ಟಿರ್ತಿಲ್ಲ, ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್, ನಿಮ್ ಕಂಫರ್ಟಬಲ್ ಪ್ರೈಸ್ ಅಲ್ಲಿ ನಾನು ಕಾರ್ಗಳು ಕೊಡ್ತೀನಿ ಅಂತ ಹೇಳ್ತಿದ್ರೆ. ಹಾಗೆ ಲೋನ್ ಬಗ್ಗೆ ಏನ್ ಹೇಳ್ತಾರೆ ಸರ್? 2012 ಇಂದ ಯಾವ್ದೇ ಗಾಡಿ ಲೋನ್ ಮಾಡಿಸ್ಕೊಡ್ತೀರಿ. 2012 ಮೇಲೆ ಅಕಸ್ಮಾತ್ ಲೋಕಲ್ ಅಡ್ರೆಸ್ ಪ್ರೂಫ್ ಇದ್ರೆ, ಅಂದ್ರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಲೋಕಲ್ ಅಡ್ರೆಸ್ ಪ್ರೂಫ್ ಇದ್ರೆ 2008-9ಗೂ ಮಾಡ್ಕೊಡ್ತೀನಿ. 8-9ಗೂ ಆಗುತ್ತೆ, ಜಾಸ್ತಿ ಆಗಲ್ಲ, 50% ಆಗುತ್ತೆ. ಬಟ್ 2012 ಮೇಲೆ ಯಾರಾದ್ರೂ ತಗೊಳ್ಳಿ, ಮಿನಿಮಮ್ 70 to 80% ಫಂಡಿಂಗ್ ಮಾಡಿಸ್ಕೊಡ್ತೀನಿ. ಅವ್ರ ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಬನ್ನಿ, ನನ್ನ ಹತ್ರ ಸುಮಾರು ಗಾಡಿಗಳಿದೆ 0 ಡೌನ್ ಪೇಮೆಂಟ್ ಅಲ್ಲಿ. 4 ಗಾಡಿಗಳು ಕೊಟ್ಬಿಟ್ಟಿದೀನಿ ಆಲ್ರೆಡಿ. ಸರ್ ಆಲ್ರೆಡಿ 4 ಗಾಡಿ ಕೊಟ್ಟಿದ್ದೀನಿ. ಶಿಫ್ಟ್ ಡಿಸೈರ್ ಗಳೆಲ್ಲ 2 ಶಿಫ್ಟ್ ಡಿಸೈರ್ ಇತ್ತು, ಒಂದು ಹೊಂಡಾ ಎಲೆಂಟ್ರಾ ಇತ್ತು. ನಾನು ಆಫೀಸ್ ಓಪನ್ ಮಾಡಿ 7 ದಿವಸ ಆಗಿದೆ, ಆಲ್ರೆಡಿ 4 ಗಾಡಿ ಕೊಟ್ಟಿದ್ದೀನಿ. ಸೊ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಜಸ್ಟ್ ಡಾಕ್ಯುಮೆಂಟ್ಸ್ ತಂದ್ಬಿಟ್ಟು ಗಾಡಿ ತಗೊಂಡೋಗೋದು ಅಷ್ಟೇ. ಹೌದು ಸರ್, ಅಷ್ಟೇ. ಹೌದು. ಸಿಬಿಲ್ ಚೆನ್ನಾಗಿರ್ಬೇಕು, 750 ಪ್ಲಸ್ ಇರಬೇಕು. 650 ಇದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 20-30 ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 50,000 ತಗೊಂತೀನಿ. ಹೌದಾ? ಓಕೆ. ಒಂದು ಆಕ್ಚುಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಕೊಡ್ತಾರೆ ಅನ್ಬೋದು. ಆಲ್ಮೋಸ್ಟ್ ಎಷ್ಟಿದೆ ಸರ್ ಇವತ್ತು ಸ್ಟಾಕ್ ನಿಮ್ಮ ಹತ್ರ? ಸರ್ ನನ್ನ ಹತ್ರ ಇವಾಗ ಸ್ಟಾರ್ಟ್ಅಪ್ ಅಲ್ವಾ, ಸುಮಾರು ಗಾಡಿಗಳು ಬರ್ತಾ ಇದೆ. ಬಟ್ ನನ್ ಕ್ಯಾಟ್ಲಾಗ್ ಲಿಂಕ್ ಅಲ್ಲಿ ತುಂಬಾ ಇದೆ. ನನ್ಗೆ ಪಾರ್ಕಿಂಗ್ ಇಲ್ಲ, ನಾನು ಬೇರೆ ಬೇರೆ ಶೋರೂಮ್ ಅಲ್ಲಿ ಕೊಟ್ಟು ಕಳ್ಸಿದೀನಿ. ಪ್ರೆಸೆಂಟ್ ಇವಾಗ ನನ್ನ ಹತ್ರ ಒಂದು 5-6 ಗಾಡಿ ಬೇಕಾದ್ರೆ ತೋಲ್ಬಹುದು. ಸರ್ ಅವಾಗಲೇ ಒಂದು ಹೇಳಿದ್ರಿ ಡಸ್ಟರ್ ಒಂದು ಪ್ರೈಸ್ ಇದೆ, ಅದು ಬಜಾರ್ ಅಲ್ಲಿ ಚೆಕ್ ಮಾಡ್ಲಿ ಸರ್. ಜನಗಳಿಗೆ ಆಶ್ಚರ್ಯ ಆಗುತ್ತಾ ಪ್ರೈಸ್ ಇದೆ ಅಂತ, ಅದೊಂದು ಇಲ್ಲ ಇಂಟ್ರೆಸ್ಟ್ ಹೇಳ್ಬಿಡಿ, ಆಮೇಲೆ ಆ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ. ಸರ್ 3,95,000ಗೆ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, RX-Z ಟಾಪ್ ಎಂಡ್ 13 ಮಾಡಲು ಸಿಂಗಲ್ ಓನರ್ 3,95,000ಗೆ ಆಕ್ಚುಲಿ ಬೆಸ್ಟ್ ಪ್ರೈಸ್ ಚಾಲೆಂಜ್ ಮಾಡ್ತೀನಿ. ನಾನು ತುಂಬಾ ಕಡೆ ವಿಡಿಯೋ ಮಾಡಿದ್ದೀನಿ, ಸೊ ಜಾಸ್ತಿ ಇರುತ್ತೆ ಪ್ರೈಸ್, ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಸೊ ಗಾಡಿ ಹೇಗಿದೆ ಅಂತ ನೋಡೋಣ, ವಿಡಿಯೋನ ಶುರು ಮಾಡೋಣ ಸರ್. ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತಾರೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಹೇಳ್ತಾ ಅವ್ರು ಮತ್ತೊಂದ್ಸರಿ ಕಂಗ್ರಾಚುಲೇಷನ್ ಅಂತ ವಿಡಿಯೋನ ಶುರು ಮಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಒಂದು ಡಸ್ಟರ್ ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಆಮೇಲೆ ಅದು ಡಸ್ಟರ್ ನೋಡಿ ಗಾಡಿ ಹೇಗಿದೆ ಅಂತ. ಸೊ ಫಸ್ಟ್ ಡಸ್ಟರ್ ಅದೇ ಫಸ್ಟ್ ತೋರಿಸ್ತೀನಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದು ನಿಮ್ಗೆ RX-Z ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಅಲೈ ವೀಲ್ಸ್ ಇದೆ. ಟೈರ್ ಕಂಡೀಷನ್ ನೋಡಿ ಸರ್, ಅಪ್ ಟು 90% ಇದೆ. ಸೊ ಟೈರ್ ಕೂಡ 90%. ಸೊ ಗಾಡಿ ಎಲ್ಲರಿಗೂ ಗೊತ್ತಿದೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಇಂಟೀರಿಯರ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಮೇಲೆ ನಿಮ್ಗೆ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಅದು ಟಚ್ ಸಿಸ್ಟಮ್. ಪ್ಲಸ್ ನಿಮ್ಗೆ
ಸರ್ ಈ ಟಚ್ ಸಿಸ್ಟಮ್ ಇಲ್ಲ, ನಾರ್ಮಲ್ ಸಿಸ್ಟಮ್ ಇದೆ, ಪ್ಲಸ್ ನಿಮ್ಗೆ ಲೆದರ್ ಅಪಲ್ಸರಿ ಕೂಡ ಇದೆ. ಮೈಲೇಜ್ ಕೂಡ ಸಿಟಿಯಲ್ಲಿ ನಿಮ್ಗೆ 17 ಬರುತ್ತೆ, ವರೆಗೂ ಬರುತ್ತೆ. ನೀಟ್ ಆಗಿದೆ ಸರ್ ಇದು. ಇಂಟೀರಿಯರ್ ತುಂಬಾ ನೀಟ್ ಇದೆ ಸರ್. So, tyre ಸಿಂಗಲ್ ಓನರ್ ಗಾಡಿ ಎಲ್ಲ ಕಂಪನಿ ರೆಕಾರ್ಡೆಡ್ ಸರ್ವಿಸ್ ಇರೋದು, ಪ್ಲಸ್ ನಿಮ್ಗೆ KN ನಂಬರ್ ಕೂಡ ಆಗ್ಬಿಟ್ಟಿದೆ. ಸೊ ಅಂದ್ರೆ ಬರ್ಬೇಕು, ನಂಬರ್ ಪ್ಲೇಟ್ ಅಷ್ಟೇ ಬರ್ಬೇಕು. ಇವತ್ತೇ ಬರುತ್ತೆ ಸರ್ ನಂಬರ್. ಸರ್ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಇದು. ಸಿಂಗಲ್ ಓನರ್ ಗಾಡಿ ಎಲ್ಲ ಕಂಪನಿ ರೆಕಾರ್ಡೆಡ್. ಇಂಜಿನ್ ಪರ್ಫಾರ್ಮೆನ್ಸ್ ನೀವು ಬರೀ ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಸರ್ ಬಾಡಿ ಲೈನ್ ಕೂಡ ಒಂದು ಡೆಂಟ್ ಇಲ್ಲ, ಸ್ಕ್ರಾಚಸ್ ಕೂಡ ಇಲ್ಲ, ತುಂಬಾ ನೀಟ್ ಆಗಿದೆ ಅನ್ಬೋದು ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ 4,25,000 ಹೇಳ್ತಾ ಇದೀನಿ. ಸ್ಟಾರ್ಟಿಂಗ್ ವಿಡಿಯೋದಲ್ಲ ಹೇಳಿದೀನಿ 3,95,000 ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3,95,000 ವಿತ್ ಟ್ರಾನ್ಸ್ಫರ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 3,95,000. ಕರ್ನಾಟಕ ಆಲ್ರೆಡಿ ಆಗ್ಬಿಟ್ಟಿದೆ. ಹೌದು ಸರ್ ತುಂಬಾ ನೀಟ್ ಆಗಿದೆ ವೆಹಿಕಲ್ ಸರ್. ಹಾಗೆ ಬೆಸ್ಟ್ ಪ್ರೈಸ್ ಅಂತೀರಾ ಸರ್ ಇದು? 3,95,000 ಪೂರ್ತಿ ಬಜಾರಲ್ಲಿ ಡೀಲರ್ ಗಳು ಕೊಡಲ್ಲ ಸರ್. ನಾನು ಹೇಳ್ತಾ ಇದೀನಿಲ್ಲ, ನಾನು ಡೀಲರ್ ಗೆ ಕೊಡ್ತೀನಿ, ಡೈರೆಕ್ಟ್ ಕಸ್ಟಮರ್ ಗೆ ಒಂದು ಉದ್ದೇಶ ಕೊಡ್ತಾ ಇರೋದು, 4 ಜನಕ್ಕೆ ರೆಫರ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಓಕೆ ಸರ್. ಸರ್ ನಿಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, 2015 ಮಾಡಲ್, ಸೆಕೆಂಡ್ ಓನರ್, ಟೈಟಾನಿಯಂ ಆಪ್ಷನಲ್. ಅದು ಗಾಡಿ ನೋಡ್ಕೊಳ್ಳಿ, ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 85% ವರೆಗೂ ಇದೆ. ಓಕೆ, ವೆಲ್ ಮೇಂಟೈನ್ಡ್ ಆಗಿರೋದು. ಇದರಲ್ಲಿ ನಿಮ್ಗೆ ಫೀಚರ್ಸ್ ಕೂಡ ತಿಳಿಸ್ಕೊಡ್ತೀನಿ, ತಾವು ನೋಡಬಹುದು. ಆ ಲೈವಲ್ಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಬಂದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಒನ್ ಕಂಟ್ರೋಲ್, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಬಲ್ ಎಲ್ಲ ಬರುತ್ತೆ. 4 ಪವರ್ ಡಿಫಾಗರ್ ಬ್ಯಾಕ್ ವೈಫರ್, 4 ಪವರ್ ವಿಂಡೋಸ್ ಬರುತ್ತೆ. ಮೈಲೇಜ್ ಕೂಡ ಸಿಟಿ ಒಳಗಡೆ ನಿಮ್ಗೆ ಆರಾಮಾಗಿ 18 ಬರುತ್ತೆ, ಹೈವೇ ಅಲ್ಲಿ 27 ವರೆಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,75,000 ಹೇಳ್ತಾ ಇದೀನಿ. 3,500,000 ಫೈನಲ್ ಟು ಫೈನಲ್. 3,500,000 ಫೈನಲ್ ಸರ್. ಮುಂದೆ ಬರ್ಲಿ ಸರ್, ನಿಮ್ ಚಾನೆಲ್ ಇಂದ. ಅದು ಹೊಸ ಶೋರೂಮ್ ಅಲ್ವಾ, ಒಂದ್ 5,000 ಬೇಕಾದ್ರೆ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಲೋನ್ ಏನಾಗುತ್ತಾ? 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಲೋನ್ ಕಸ್ಟಮರ್ ನಿಮ್ಗೆ 0 ಡೌನ್ ಪೇಮೆಂಟ್, ಇದರಲ್ಲೂ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್. ಸರ್ 2010 ಮಾಡಲ್ i20 ಇದೆ, ಅದು ಸ್ಪೋರ್ಟ್ಸ್ ವೇರಿಯಂಟ್. ನಿಮ್ಗೆ ಯಾವ್ದೇ ಗಾಡಿ ನೋಡಿ ಎಲ್ಲ ನಿಮ್ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ನಂಬರ್ ಬಗ್ಗೆ ಏನು ಚಿಂತೆ ಮಾಡಂಗಿಲ್ಲ. ಸೊ ಎಲ್ಲಾನು ಕರ್ನಾಟಕ ನಂಬರ್? ಹೌದು, ಎಲ್ಲ ಆಲ್ರೆಡಿ ನಂಬರ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ಅಪ್ಲೈ ಮಾಡ್ಬಿಟ್ಟಿದೀವಿ ಸರ್. ಕಸ್ಟಮರ್ ಬರ್ಲಿ ಆಮೇಲೆ ಅಪ್ಲೈ ಮಾಡೋಣ, ಅದೆಲ್ಲ ಏನು ಇಲ್ಲ ಸರ್. ಅಲೈವಿಲ್ಸ್ ಇದೆ, ಟೈರ್ ಕಂಡೀಷನ್ ಅಪ್ ಟು 70% ಇದೆ, ತಾವು ನೋಡಬಹುದು. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ ಟಾಪ್ ಅಂಡ್ ಫೀಚರ್ಸ್ ಇದೆ. ಫುಲ್ಲಿ ಟಾಪ್ ಅಂಡ್. ಹೌದು, ಗಾಡಿಲಿ ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಹಾಗೆ ಫೀಚರ್ಸ್? ಅದೇ ತರ ಫೀಚರ್ಸ್ ನೋಡ್ಕೊಳ್ಳಿ. ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿದು ಟಚ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಸೊ ನೀಟ್ ಇದೆ ಸರ್ ವೆಹಿಕಲ್ ಎಲ್ಲ. ಪೆಟ್ರೋಲ್ ವೆಹಿಕಲ್. ಇದ್ರದ್ದು ಮೈಲೇಜ್ ಕೂಡ ನಿಮ್ಗೆ 12 ಬರುತ್ತೆ, ಸಿಟಿಯಲ್ಲಿ ಹೈವೇಲಿ ಒಂದು 15 ವರೆಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 295 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ಒಂದು 280 ಗೆ ಕೊಡ್ತೀನಿ. 280 ಫೈನಲ್ ಸರ್ ಇದು. ನಮ್ಮ ಮುಂದೆ ಒಂದು ಎಲೆಕ್ಟ್ರಿಕಲ್ ಕಾರ್ ಇದೆ ಸರ್, ನಮಗೆ ಡೀಟೇಲ್ಸ್ ಹೇಳಿ ಸರ್. ಆಗಿದೆ ಸರ್, ಇದು ಬಂದು ನಿಮ್ಗೆ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಗಾಡಿ, 45,000 ಓಡಿದೆ, ಎಲೆಕ್ಟ್ರಿಕ್ ವೆಹಿಕಲ್. ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಬ್ರಾಂಡ್ ನ್ಯೂ ಇರೋದು, ಆಲ್ಮೋಸ್ಟ್ 95% ಇದೆ. ಸೊ 4 ಟೈರ್ ಹೊಸ? 4 ಟೈರ್ ಹೊಸದು ಸರ್. ಅದೇ ತರ ಇಂಟೀರಿಯರ್ ಕೂಡ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, AC ಪವರ್ ಸ್ಟೀರಿಂಗ್, ಮುಂದೆ 2 ಪವರ್ ವಿಂಡೋಸ್ ಬರುತ್ತೆ, 2 ಡೋರ್ ಇದು, ಪ್ಲಸ್ ನಿಮ್ಗೆ ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ರಿವರ್ಸ್ ಕ್ಯಾಮ್ರಾ ಬರುತ್ತೆ, ನಿಮ್ಗೆ ಟಚ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಒಳ್ಳೆ ವೆಹಿಕಲ್. ಒಂದು 100 ಚಾರ್ಜ್ ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಆರಾಮಾಗಿ ಡ್ರೈವ್ ಮಾಡ್ಕೊಬಹುದು. 100 ಚಾರ್ಜ್ ಆರಾಮಾಗಿ 50 ಕಿಲೋಮೀಟರ್. ಬೇರೆಯವ್ರು ಹೇಳ್ತಾರೆ ಸರ್ 70 ಬರುತ್ತೆ, 80 ಬರುತ್ತೆ, ಹೇಳ್ಬಾರ್ದು, ತಗೊಂಡೋದ್ರೆ ತೊಂದರೆ ಆಗ್ಬಾರ್ದು ಜನರಿಗೆ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ. ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ. 100 ಚಾರ್ಜ್ ಮಾಡ್ರೆ ನಿಮ್ಗೆ 100 ಬ್ಯಾಟ್ರಿ ಪರ್ಸೆಂಟೇಜ್ ಗೆ ನಿಮ್ಗೆ ಒಂದು 50 ಕಿಲೋಮೀಟರ್ ಅಷ್ಟೇ ಬರೋದು ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ ಪೂರ್ತಿ ಬಜಾರಲ್ಲಿ ಕೊಡಲ್ಲ, ನಂದು ಪ್ರೈಸಿಂಗ್ ಬೇರೆ ತರ ಇದೆ. 1,75,000 ಹೇಳ್ತಾ ಇದೀನಿ. 1,45,000 ಗೆ ಕೊಡ್ತೀನಿ. ಎರಡು ನೀವು ಹೇಳಿದ್ರಿ, ಕಡಿಮೆ ಪ್ರೈಸ್ ನೀವು ಹೇಳ್ಬಿಟ್ರೆ, ಜಾಸ್ತಿ ಬರೋ ಪ್ರೈಸ್ ಹೇಳ್ಬಿಟ್ರೆ, ಕಡಿಮೆ ಹೇಳ್ಬಿಟ್ರಿ. ಹೌದು, 145 ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ. ನಿಮ್ಗೆ ಹಳೆ ಮಾಡೆಲ್ ಡ್ರೈವರ್ ಬರಲ್ಲ ಸರ್. ಹೌದು ಸರ್, 1,45,000. 1,40,000 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ 2018 ಮಾಡಲ್ ಸಿಂಗಲ್ ಓನರ್ i10 ಗ್ರ್ಯಾಂಡ್ ಮ್ಯಾಗ್ನಾ ಆಪ್ಷನಲ್ ಇದೆ. ಬಾಡಿ ಲೈನ್ ತಾವು ನೋಡಬಹುದು, ಯಾವ್ದೇ ತರ ನಿಮ್ಗೆ ರಿಪ್ಲೇಸ್ಮೆಂಟ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಬಟ್ ಏನಂದ್ರೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್, ನಾವು ವಾಶ್ ಕೂಡ ಮಾಡಿಸಿಲ್ಲ. ಬಟ್ ಗಾಡಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಟೈರ್ ಕಂಡೀಷನ್ ನೋಡಬಹುದು, ಅಪ್ ಟು ನಿಮ್ಗೆ 80% ಇದೆ. ಫ್ರಂಟ್ ಟೈರ್ ಕೂಡ ಚೆನ್ನಾಗಿದೆ. ಹೌದು ಹೌದು ಸರ್, 4 ಟೈರ್ ನಿಮ್ಗೆ ಅಪ್ ಟು 80%. ಫೀಚರ್ಸ್ ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಲೆದರ್ ಅಪಲ್ಸರಿ ಕೂಡ ಇದೆ. ಮೈಲೇಜ್ ಕೂಡ ಆರಾಮಾಗಿ ಸಿಟಿ ಒಳಗಡೆ ಒಂದು 14 ಬರುತ್ತೆ, ಹೈವೇಲಿ ಅಪ್ ಟು 17 ವರೆಗೂ ಬರುತ್ತೆ. ಓಕೆ ಸರ್. ಹಾಗೆ ಸರ್ ಪ್ರೈಸ್ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,95,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ 4,70,000 ಗೆ ಮಾಡ್ಕೊಡ್ತೀನಿ. 4,75,000. ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಸರ್. ನನ್ನ ಹತ್ರ ಸುಮಾರು ಗಾಡಿಗಳು ಜಾಸ್ತಿ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲೇ ಇರೋದು.
ಹಾಗೇನೆ ನೀವು ಲೋ ಬಜೆಟ್ ಅಲ್ಲಿ ಕಾರ್ ನೋಡ್ತಾ ಇದ್ರೆ ಇವಾಗ ಲೋ ಬಜೆಟ್ ಕಾರ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಹಾಗೆ ಡೀಟೇಲ್ಸ್ ಹೇಳಿ ಸರ್ ಅದು. ಸರ್ 2013 ಮಾಡಲ್ ಸ್ಪಾರ್ಕ್ 2008 ಮಾಡಲ್ ಸ್ಪಾರ್ಕ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಏನ್ ಸರ್ ಪ್ರೈಸ್ ಇವಾಗ ಬೇಡ ಇರಿ ಸರ್, ಫುಲ್ ಡೀಟೇಲ್ಸ್ ಹೇಳ್ಬಿಡಿ ಫಸ್ಟ್. ಕಾರ್ 2013 ಮಾಡಲ್ ಸೆಕೆಂಡ್ ಓನರ್ ಸ್ಪಾರ್ಕ್, ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್, ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ. ಓಕೆ. ಟೈರ್ ಕಂಡೀಷನ್ ಎರಡು ನಿಮ್ಗೆ 70% ಇದೆ, ಎರಡು ಫ್ಲಾಟ್ ಆಗಿ ಬಿಟ್ಟಿದೆ, ಫ್ರಂಟ್ ಫ್ಲಾಟ್ ಆಗಿದೆ. ಹೌದು. ಸೊ ಏನಿದೆ ಇರೋ ಫ್ಯಾಕ್ಟ್ ಹೇಳ್ತಾ ಇದೀರಾ? ಹೌದು. ಇದ್ರದ್ದು ಫ್ಯೂಚರ್ಸ್ ಕೂಡ ತಾವು ನೋಡಬಹುದು. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಇದು ಕೂಡ ನೀಟ್ ಆಗಿದೆ ವೆಹಿಕಲ್ ಅನ್ಬೋದು ಸರ್. ಹೊರಗಡೆ ನಿಲ್ಸಿದೆ ಅಂತ ಸ್ವಲ್ಪ ಪಾರ್ಕಿಂಗ್ ಇಲ್ಲ. ನಾನು ಒಳ್ಳೆ ಗಾಡಿಗಳು ಬೇರೆ ಕಡೆ ನಾನು ಕಳ್ಸಿದೀನಿ ಸರ್. ಮರದ ಕೆಳಗೆ ನಿಲ್ಸಿದೆ ಅಂತ ಸ್ವಲ್ಪ ಗಲೀಜ್ ಆಗಿದೆ. ವಾಶ್ ಕೂಡ ಮಾಡಿಸ್ಕೊಂಡು ತುಂಬಾ ನೀಟ್ ಆಗಿರುತ್ತೆ ಅನ್ಬೋದು ಸರ್. ಹಾಗೆ ಪ್ರೈಸ್ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂದಿವಿ, ಹೇಳಿ ಸರ್ ಪ್ರೈಸ್ ಅದನ್ನ. ಸರ್ 2008-9 ಸ್ಪಾರ್ಕ್ ನಿಮ್ಗೆ 1,20,000 ಕಮ್ಮಿ ಇಲ್ಲ ಸರ್. ಹೌದು. 1,20,000ಗೆ ನಾನು ಕೊಡ್ತೀನಿ ಸರ್. 13 ಮಾಡಲು 1,20,000 1,20,000 20,000 ಇದರಲ್ಲಿ ಏನಾದ್ರು ಕಡಿಮೆ ಆಗುತ್ತಾ ಸರ್? ಅದೇ ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅವ್ರ ಬಜಾರ್ ಚೆಕ್ ಮಾಡ್ಬಿಟ್ಟು ಬರ್ಲಿ. 1,20,000ಗೆ 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 4ನೇ ಓನರ್ 5ನೇ ಓನರ್ ಗಾಡಿ ಅಲ್ಲ, ಸೆಕೆಂಡ್ ಓನರ್ ಗಾಡಿ ಸರ್. ಸರ್ 2009 ಮಾಡಲ್ ಗಾಡಿ i10, 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಸ್ಯಾಂಟ್ರೋ ಬೆಲೆಯಲ್ಲಿ ಕೊಡ್ತೀನಿ. ಏನ್ ಸರ್ ಸ್ಯಾಂಟ್ರೋ ಬೆಲೆ? ಫಸ್ಟ್ ಬೆಲೆ ಬೇಡ ಸರ್, ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ 2009 ಸೆಕೆಂಡ್ ಓನರ್, ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಅಪ್ ಟು ನಿಮ್ಗೆ 70% ವರೆಗೂ ಇದೆ, ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. i10 ಗಾಡಿ ಬಜಾರ್ ಅಲ್ಲಿ 7,45,000 ಕಮ್ಮಿ ಇಲ್ಲ. ನಂದು ಬೇರೆನೆ ಪ್ರೈಸ್ ಇದೆ ಸರ್. ಇಂಟರ್ವ್ಯೂ ಒಂದು ಹೇಳ್ಬಿಡಿ ಹಂಗೆ ಫೀಚರ್ಸ್. ಬನ್ನಿ ಫೀಚರ್ಸ್ ನೋಡ್ಕೊಳ್ಳಿ. AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪನಿದು ಸೀಟ್ ಕವರ್ಸ್ ಇದೆ. ಇದು ಕೂಡ 4 ಪವರ್ ವಿಂಡೋಸ್, ನೀಟ್ ಇದೆ, ರನ್ನಿಂಗ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಇದ್ರದ್ದು ಪ್ರೈಸ್ ಬಜಾರ್ ಅಲ್ಲಿ 7,45,000 ನಡೀತಾ ಇದೆ. ಹೌದು. 1,65,000ಗೆ 1,65,000 ಸ್ಯಾಂಟ್ರೋನು ಸಿಗಲ್ಲ ಸರ್. ಹೌದು ಸರ್. 2009 ಮಾಡಲಿ ನೀವು ಸ್ಯಾಂಟ್ರೋ ತಗೊಳ್ಬೇಕಂದ್ರೆ 1,85,000 ಹತ್ರ ಕೊಡ್ಬೇಕು. ಹೌದು. 1,65,000ಗೆ 2009 ಮಾಡಲ್ i10 ಕೊಡ್ತಾ ಇದೀನಿ, ಸೆಕೆಂಡ್ ಓನರ್ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ 2011 ಮಾಡಲ್ i20 ಕೂಡ ಇದೆ. ಅವಾಗ್ಲೇ ನೀವು 2010 ಮಾಡಲ್ ನೋಡ್ರಿ, 2011 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್. ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಅಪ್ ಟು 85% ವರೆಗೂ ಇದೆ. ಪೆಟ್ರೋಲ್ ವೇರಿಯಂಟ್. ಇದು ಕೂಡ ನಿಮ್ಗೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಯಾವ್ದೇ ಗಾಡಿ ನೀವು ಟೆಸ್ಟ್ ಡ್ರೈವ್ ತಗೊಳ್ಳಿ ಸರ್, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. ಬಾಡಿ ಲೈನ್ ನೋಡ್ಕೊಳ್ಳಿ, ಯಾಕಂದ್ರೆ ನಾವು ಆಚೆ ನಿಲ್ಸಿದೀವಲ್ಲ ಅದಕ್ಕೆ. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ, ಅಲೈ ವೀಲ್ಸ್ ಇದೆ ಸರ್. ಫುಲ್ಲಿ ಟಾಪ್ ಎಂಡ್ ಬರ್ತಲ್ಲ ಸರ್? ಫುಲ್ಲಿ ಟಾಪ್ ಎಂಡ್ ಅಲ್ವಾ? ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ಅಲ್ಲ, ಫುಲ್ಲಿ ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಆಸ್ಟಾ ಇದು ಸ್ಪೋರ್ಟ್ಸ್. ಆಸ್ಟಾ ಸ್ಪೋರ್ಟ್ಸ್ ಗೆ ನಿಮ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಜಸ್ಟ್ ಒಂದು ಏರ್ ಬ್ಯಾಗ್ ಒಂದು ಬರೋದಿಲ್ಲ. ಓಕೆ ಓಕೆ ಸರ್. ಹಾಗೆ ಸರ್ ಆಸ್ಟಾದಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಸಿಂಗಲ್ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 295 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ 2,75,000ಗೆ ಕೊಡ್ತೀನಿ. 2,75,000ಗೆ 2,75,000 ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ ನಿಮ್ ಮುಂದೆ ಒಂದು 16 ಮಾಡಲ್ i10 ಗ್ರ್ಯಾಂಡ್ ಇದೆ, ಪೆಟ್ರೋಲ್ ಆಸ್ಟಾ ಟಾಪ್ ಎಂಡ್. ಬಾಡಿ ಲೈನ್ ತಾವು ನೋಡಬಹುದು, ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿರೋದು, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಮೈಲೇಜ್ ಗಾಡಿ. i10 ಗಾಡಿ ಯೂಶಲಿ ನಿಮ್ಗೆ 14-15 ಸಿಟಿಯಲ್ಲಿ ಬರುತ್ತೆ, ಹೈವೇಲಿ ನಿಮ್ಗೆ ಅಪ್ ಟು 17 ವರೆಗೂ ಬರುತ್ತೆ. ಆಸ್ಟಾ ಟಾಪ್ ಎಂಡ್. ಹೌದು. ಡಿಫಾಗರ್, ಬ್ಯಾಕ್ ವೈಫರ್, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ತಾವು ನೋಡಬಹುದು, ಅಪ್ ಟು ನಿಮ್ಗೆ 75 to 80% ವರೆಗೂ ಇದೆ. ಕೀಲೆಸ್ ಎಂಟ್ರಿ. ಹೌದು, ಕೀಲೆಸ್ ಎಂಟ್ರಿ. ಫೀಚರ್ಸ್ ಸರ್ ಇದರಲ್ಲಿ? ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್, ಫುಲ್ ಟಾಪ್ ಎಂಡ್. ಹೌದು. ಓಕೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು 4 ಟೈರ್ ಹೊಸದಿದೆ, ಒಂಥರ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು ವೆಹಿಕಲ್ ಮಾತ್ರ. ಸರ್ ಬರೀ ವಾಶ್ ಮಾಡ್ಬಿಟ್ರೆ ನಿಮ್ಗೆ ಎಲ್ಲ ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಯಾಕಂದ್ರೆ ನನ್ನ ಹತ್ರ ಪಾರ್ಕಿಂಗ್ ಇಲ್ಲ, ನನ್ನ ಪದೇ ಹೇಳ್ತಾ ಇದೀನಿ. ಹೌದೌದು ಸರ್. ಗಾಡಿ ಕಂಡೀಷನ್ ಏನಕ್ಕೆ ಈ ತರ ಇದೆ ಅಂದ್ರೆ ನನಗೆ ಪಾರ್ಕಿಂಗ್ ಇಲ್ಲ, ರೋಡ್ ಸೈಡ್ ಪಾರ್ಕಿಂಗ್. ಅದಕ್ಕೆ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗೋದು. ಹೌದು. ಬಟ್ ಎಲ್ಲ ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,95,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ನಿಮ್ಗೆ 4,70,000 ಕೊಡ್ತೀನಿ. ಇದಕ್ಕೂ ಬೇಕಾದ್ರೆ 0 ಡೌನ್ ಪೇಮೆಂಟ್, ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಹೌದು. ಇಲ್ಲ ಅಂದ್ರೆ ಒಂದು ಮಿನಿಮಮ್ 20-30 ಸಾವಿರ ಇಲ್ಲ 50,000 ಇಟ್ಕೊಳ್ಳಿ ಸರ್, ಸಾಕು ಎಲ್ಲಾ ಗಾಡಿಗಳಿಗೂ.